ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಬ್ಬಗಳಿಗೆ ಹಾಗೆ ರಂಗೋಲಿಯನ್ನು ಬಿಡಿಸೋವಂಥ ಇಂಟ್ರೆಸ್ಟ್ ಇರೋರಿಗೆ ಅಕ್ಕಿ ಹಿಟ್ಟಿನಿಂದ ಪ್ರತಿದಿನ ಯಾವ ರೀತಿ ರಂಗೋಲಿನ ರೆಡಿ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಹಿಟ್ಟನ್ನು ಪ್ರತಿದಿನ ನಾವು ಅಕ್ಕಿ ಹಿಟ್ಟಿಂದ ಹೊಸಲಿಗೆ ರಂಗೋಲಿಗಳನ್ನ ಹಾಕೋಬೋದು. ಹೊಸಲಿಗೆ ಅಥವಾ ದೇವರ ಮನೆಯಲ್ಲಿ ಯಾವುದೇ ಕಡೆ ನೀವು ಬೇಕಾದರೂ ತುಂಬ ಸುಲಭವಾಗಿ ನೀವು ಪೇಂಟ್ ಬ್ರಷಲ್ಲಿ ಈ ಥರ ಈಸಿಯಾಗಿ ರಂಗೋಲಿ ಹಿಟ್ಟನ್ನು ಹಾಕೋಬೋದು, ರಂಗೋಲಿನ ಬಿಡಿಸ್ಕೋಬೋದು. ಹಾಗೆ ಗಾಳಿಗೂ ಯಾವುದೇ ರೀತಿ ಹಾರೋಗಲ್ಲ. ಹಾಗೆ ಪ್ರತಿದಿನ ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅದನ್ನು ನಾನು ಒಂದು ಕಪ್ಪು ಅಕ್ಕಿಯನ್ನು ಬಳಸ್ಕೊಂಡು ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾನು ರೇಷನ್ ಅಕ್ಕಿನ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಇಲ್ಲ ಅಂತ ಅನ್ನೋರು ದೋಸೆ ರೈಸ್ ಅಥವಾ ಇಡ್ಲಿ ರೈಸನ್ನು ಬಳಸ್ಕೋಬೋದು. ಅದನ್ನು ಚೆನ್ನಾಗಿ ಒಂದು 3ರಿಂದ 4 ಸರಿ ಕ್ಲೀನಾಗಿ ತೊಳೆದು ಧೂಳಿನ ಅಂಶ ಇರೋದೆಲ್ಲ, ಪೌಡರ್ ಅಂಶ ಹಾಕಿರ್ತಾರಲ್ವ ಅದೆಲ್ಲ ಹೋಗೋ ತನಕ ನೀಟಾಗಿ ತೊಳೆದ್ಬಿಟ್ಟು ಒಂದು ರಾತ್ರಿ ಇಡೀ ನೆನೆಸಿಡ್ಬೇಕಾಗುತ್ತೆ. ಮಿನಿಮಮ್ ಅಂದರೆ ಒಂದು 6 to 8 hours ಅಂತೂ ನೆನೆಸಿಡ್ಬೇಕಾಗುತ್ತೆ. ಅದು ಚೆನ್ನಾಗಿ ನೆಂದಷ್ಟು ನಮಗೆ ಹಿಟ್ಟು ನುಣ್ಣಗೆ ರುಬ್ಕೋಬೋದು. ಅದಕ್ಕೋಸ್ಕರ ಇದನ್ನು ನೋಡಿ, ಅಕ್ಕಿ ಇವಾಗ ನಾನು ರಾತ್ರಿ ಇಡೀ ನೆನೆಸಿಟ್ಟಿರೋಂಥ ಅಕ್ಕಿನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ದೊಡ್ಡದಾಗಿರೋವಂಥ ಮಿಕ್ಸಿ ಜಾರನ್ನ ತೊಗೋಬೇಡಿ. ಚಿಕ್ಕ ಮಿಕ್ಸಿ ಜಾರ್ ಆದರೆ ನಮಗೆ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೋದು. ಎಷ್ಟು ನುಣ್ಣದಾಗಿ ನಾವು ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಏನು ಬೇಡ. ನೀರು ದೋಸೆಗೆಲ್ಲ ರುಬ್ಕೋತೀವಲ್ಲ ಆ ರೀತಿ. ಹಾಗೆ ಇದರಲ್ಲಿ ಯಾವುದೇ ಅಕ್ಕಿ ತರಿ ಸಿಗಬಾರ್ದು. ಎಷ್ಟು ನೈಸಾಗಿ ರುಬ್ಬೋಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೋಬೇಕು. ಇವಾಗ ರುಬ್ಕೊಂಡಿದ್ದಾಗಿರುವಂಥ ಹಿಟ್ಟಿಗೆ ನಾನು 1 ಸ್ಪೂನಷ್ಟು ವಿನೆಗರ್, 1 ಅಥವಾ 2 ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಕಪ್ಪಗಾಗಿಬಿಡುತ್ತೆ. ಇಟ್ಟಿದ ನಂತರ ಸ್ವಲ್ಪ ಜಾಸ್ತಿ ದಿನ ಇಟ್ಟ ನಂತರ ನಾವು ಫ್ರಿಜ್ ಇಲ್ಲ ಅಂತ ಅನ್ನೋರು ಚೆನ್ನಾಗಿ ಒಣಗಿಸ್ಬೇಕಲ್ವ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ವಿನೆಗರನ್ನ ಹಾಕ್ತಾಯಿದ್ದೀನಿ. ಯಾವುದೇ ಹುಳು ಅಂಶ ಬರಲ್ಲ, ಹಾಗೆ ಕೆಟ್ಟೋಗಲ್ಲ ಅನ್ನೋಕ್ಕೋಸ್ಕರ ವಿನೆಗರ್ನ ಹಾಕಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಫ್ರಿಜ್ ಇದೆ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ನಾನು ನಾವು ನಾರ್ಮಲಾಗಿ ಯೂಸ್ ಮಾಡ್ತಿರೋ ಅಲ್ವಾ ಹ್ಯಾಂಡ್ ಕರ್ಚಿಪ್ಪು, ಅದನ್ನು ತೊಗೊಂಡಿದ್ದೀನಿ. ಅಥವಾ ನೀವು ಯಾವುದೇ ರೀತಿಯ ಬಿಳಿ ಬಟ್ಟೆ ಇದ್ದರೆ ಈ ಥರ ಸ್ವಲ್ಪ ದಪ್ಪ ಇರೋದು ತಗೊಳ್ಳಿ. ತುಂಬ ಜಾಲರಿ ಇರೋದು ತೊಗೊಂಡ್ರೆ ಹಿಟ್ಟೆಲ್ಲ ಆಚೆ ಬಂದುಬಿಡುತ್ತೆ. ಈ ಥರ ಕರ್ಚಿಪ್ ಇದ್ರೇ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹಿಂಡಬೇಕು. ಹಿಂಡಿದವಾಗ ನಮಗೆ ಹಿಟ್ಟಿನ ಅಂಶ ಏನೂ ಆಚೆ ಬರಬಾರ್ದು. ಎಷ್ಟು ನೀರನ್ನು ಹಾಕಿದ್ದೀವಲ್ವ ಆ ನೀರು ಮಾತ್ರ ಆಚೆ ಬರಬೇಕು. ನೀರು ಹಾಕದೇ ರುಬ್ಬಕ್ಕಾಗಲ್ಲ, ಅಕ್ಕಿ ತರಿ ಸಣ್ಣಕ್ಕಾಗಲ್ಲ. ಅದಕ್ಕೋಸ್ಕರ ನೀರು ಹಾಕಿನೇ ರುಬ್ಬಬೇಕಾಗತ್ತೆ. ಇದು ಒಂದು ಚಿಕ್ಕ ಡಬಲ್ ಕೆಲಸ ಅಂತಲೇ ಹೇಳ್ಬೋದು. ನೀರು ಹಾಕಿ ರುಬ್ಕೊಂಡು ಆಮೇಲೆ ಈ ಥರ ಚೆನ್ನಾಗಿ ಹಿಂಡಿಬಿಟ್ಟು ನೀರಿನ ಅಂಶನ ತೆಗಿಬೇಕಾಗತ್ತೆ. ತುಂಬ ಜಾಲರಿ ಇರುವಂಥ ಬಟ್ಟೆ ತೊಗೊಂಡ್ರೆ ನೀವು ಆ ಹಿಟ್ಟು ಸಮೇತ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಬನಿಯನ್ ಕ್ಲಾತು ಅಥವಾ ಈ ಥರ ಈ ಕರ್ಚಿಪನ್ನು ಯೂಸ್ ಮಾಡಿಕೊಂಡು ನೀರಿನ ಅಂಶ ಮಾತ್ರ ತೆಗಿಬೇಕಾಗತ್ತೆ. ಮೇಲ್ಗಡೆ ಮಾತ್ರ ಬಂದುಬಿಡುತ್ತೆ, ಒಳಗಡೆ ಹಾಗೆ ನೀರಿನ ಅಂಶ ಇರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ಈ ಥರ ತಿರುಗಬೇಕಾಗುತ್ತೆ. ಚೆನ್ನಾಗಿ ತಿರುವಿದ ನಂತರ ಈ ಥರ ಗಟ್ಟಿಯಾಗಿರುವಂಥ ಹಿಟ್ಟು ನಮಗೆ ಸಿಗುತ್ತೆ. ನೋಡಿ, ನಾವು ನೀರು ಹಾಕಿದ್ವಲ್ಲ ಆ ನೀರು ಮಾತ್ರ ಆಚೆ ಬಂದುಬಿಡ್ತು. ಇವಾಗ ಅಕ್ಕಿ ಹಿಟ್ಟೇನಿದೆ ಅದು ನುಣ್ಣಗಾಗಿದೆ. ಎಷ್ಟು ನುಣ್ಣಗಾಗಿದೆ ಅಂದರೆ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀವಿ. ಹಾಗೆ ನಾವು ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಒಂದು ಪ್ಲೇಟ್ ಮೇಲೆ ಅಥವಾ ನೀವು ಗ್ರಾನೈಟ್ ಮೇಲೆ ಹಾಗೆ ಹಾಕ್ಕೊಂಡು ಕಿಚನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಕೋಬೋದು. ಅಥವಾ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀಟಾಗಿ, ನೀವು ನೀರು ಕಮ್ಮಿ ಇದೆ, ಈ ಥರ ಉಂಡೆ ಆಗ್ತಾ ಇಲ್ಲ ಅಂತವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದಬೇಕು. ಈ ಥರ ಚೆನ್ನಾಗಿ ನಾದ್ಕೊಂಡು ಈ ಥರ ಆಗಿದೆ ನೋಡಿ. ಈ ಥರ ಗೋಲ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು, ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ಅಥವಾ ರೌಂಡ್ ಉದ್ದ ಚಾಕ್ ಪೀಸ್ ಥರ ಕೂಡ ಮಾಡ್ಕೋಬೋದು. ಈ ಥರ ಇದನ್ನು ಮಾಡಿಕೊಂಡು ನೀವು ಚೆನ್ನಾಗಿ ಯಾವ ಶೇಪು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೋದು, ದೊಡ್ಡದಾಗಿ ಮಾಡ್ಕೋಬೋದು. ಚಿಕ್ಕದಾಗಿ ಮಾಡ್ಕೊಂಡ್ರೇ ಒಳ್ಳೆಯದಾಗುತ್ತೆ. ಯಾಕಂದರೆ ಬೇಗ ಒಣಗುತ್ತೆ ಅಲ್ವಾ ಬಿಸಿಲು ಇಲ್ಲದೆ ಇರೋವಂಥ ಸಮಯದಲ್ಲಿ ಒಳಗಡೆ ಇಟ್ಬಿಟ್ಟು ಗಾಳಿಲೇ ಚೆನ್ನಾಗಿ ಒಣಸ್ಕೋಬೋದು. ಅದು ಶಬ್ದ ಬರಬೇಕು, ಟಕ್ ಅನ್ನೋದು, ಅಲ್ಲಿವರೆಗೂ ನೀಟಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಇದು ನೋಡಿ, ಈ ಥರ ಗೋಲ್ ಮಾಡಿ ನಾನು ಒಣಗಿಸ್ತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ತುಂಬ ಚಿಕ್ಕ ಡೈಲಿ ಯೂಸಿಗೆ ಬೇಕಂದರೆ ತುಂಬ ಚಿಕ್ಕದಾಗಿ ಮಾಡ್ಕೋಬೋದು ಅಥವಾ ಮುರಿದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಆಗಿದೆ. ಇವಾಗ ನಾನು ಬಿಸಿಲಲ್ಲಿ ಇಟ್ಟು ಈ ಥರ ಗಟ್ಟಿಗೆ ಆಗಿದೆ. ಇದನ್ನು ಈ ಥರ ಮುರಿದ್ರೆ ಚೆನ್ನಾಗಿ ಚಾಕ್ ಪೀಸ್ ಥರ ರೆಡಿ ಆಗಿದೆ. ಅಕ್ಕಿ ಹಿಟ್ಟಿನಿಂದ ಮಾಡಿರೋವಂಥದ್ದು. ಒಂದೇ ಚೂರನ್ನು ತಗೊಂಡು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾವು ರಂಗೋಲಿನ ಹಾಕೋಬೋದು ಅಂತ. ನಾನಿಲ್ಲಿ ಒಂದು ಪೇಂಟ್ ಬ್ರಷನ್ನು ತೊಗೊಂಡಿದ್ದೀನಿ. ನೀವು ಪೇಂಟ್ ಬ್ರಷ್ ಬೇಡ ಅನ್ನೋರು ಬಡ್ಸನ್ನು ತೊಗೋಬೋದು, ಇಯರ್ ಬಡ್ಸನ್ನು ಕೂಡ ತೊಗೊಂಡು ಡ್ರಾಯಿಂಗ್ ಮಾಡ್ಕೋಬೋದು. ನೀವು ರಂಗೋಲಿನ ಹಾಕೋಬೋದು. ಅಥವಾ ಕಾಟನ್ ಬಟ್ಟೆನ ಹಾಗೆ ಕೈಯಲ್ಲಿ ಇಟ್ಕೊಂಡು ಬಿಡಿಸುವಂಥ ರೂಢಿ ಇರೋರು ಕೂಡ ಬಿಡಿಸ್ಬೋದು.
ನೋಡಿ ಈ ಥರ ರೆಡಿ ಆಗಿದೆ. ನೀವು ಯಾವುದೇ ಥರ ಡಿಸೈನ್ ಬೇಕಾದರೂ ಹಾಗೆ ಚಾಕ್ ಪೀಸಲ್ಲಿ ಬಿಡಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ನಾವು ಹಾಕಿರೋ ರಂಗೋಲಿ ಇನ್ನೊಬ್ಬರ ಮನೆ ಬಾಗಿಲಲ್ಲಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟು ಹೀಗೆ ಮಾಡ್ಕೋಬೋದು. ಗಾಳಿಗೆ ಹಾರಿ ಸ್ವಲ್ಪ ನಾವು ಹಾಕಿದ ನಂತರ ಸ್ವಲ್ಪನೇ ಟೈಮಿಗೆ ಹಾರೋಗ್ಬಿಡುತ್ತೆ ರಂಗೋಲಿ ಪೌಡರಲ್ಲಿ ಹಾಕಿರೋದು. ಈ ರೀತಿ ಅಕ್ಕಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಹಾಗೇ ಇರುತ್ತೆ. ಸ್ವಲ್ಪ ಹಾಕುವಾಗ ಹಸಿ ಕಾಣಿಸುತ್ತೆ, ಆದರೆ ಚೆನ್ನಾಗಿ ಡ್ರೈ ಆದಮೇಲಂತೂ ತುಂಬಾ ವೈಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇಷ್ಟ ಬಂದಿರೋ ಅಂಥ ರಂಗೋಲಿನ ಸೇರಿಸ್ಬೋದು. ನೋಡಿ ಇಷ್ಟೇ ನಾನು ಬಿಡಿಸಿರೋ ಅಂಥದ್ದು. ಗ್ಯಾಸ್ ಸ್ಟವ್ ಮೇಲೆ ಕೂಡ ಈ ಥರ ಡಿಸೈನ್ಗಳನ್ನ ಬಿಡಿಸ್ಬೋದು. ನೀವು ಎಲ್ಲೇ ಹಾಕಬೇಕು ಅಂದ್ರೂ ಈ ರೀತಿ ಡಿಸೈನ್ಗಳನ್ನ ಬಿಡಿಸ್ಬೋದು. ನೋಡೋದಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.